ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಕೆಲವೊಂದಿಷ್ಟು ಜನಗಳಿಗೆ ಬಂದಿದೆ, ಕೆಲವೊಂದಿಷ್ಟು ಜನಗಳಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ. ಸೊ ಇನ್ನೂ ಕೂಡ ಜಮಾ ಆಗದೆ ಇದ್ದವರಿಗೆ ಗುಡ್ ನ್ಯೂಸ್ ಇದೆ. ಸೊ ಆ ಒಂದು ಗುಡ್ ನ್ಯೂಸು ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರ ಜೊತೆಗೇನೆ 24ನೇ ಕಂತಿನ ಹಣ ಯಾವಾಗಿನಿಂದ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಸುಳಿವು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ. ಸಾಕಷ್ಟು ಜನರು ನನ್ನ ವಿಡಿಯೋನ ನೋಡ್ತೀರಾ, ಹಾಗೆ ಹೋಗ್ತಾ ಇದ್ದೀರಾ. ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ರೆ ತಾನೆ ನಾನು ಕೂಡ ಇದೇ ರೀತಿಯಾದಂಥ ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗೋದು. ಓಕೆ, ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅನ್ಕೊಂಡಿದ್ದೀನಿ. ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಕೆಲವೊಂದಿಷ್ಟು ಜನಗಳಿಗೆ ಬಂದಿದೆ, ಕೆಲವೊಂದಿಷ್ಟು ಜನಗಳಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ. 40% ಅಷ್ಟು ಮಹಿಳೆಯರಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ 2,000 ರೂಪಾಯಿ ಹಣ ಜಮಾ ಆಗಿದೆ. ಸ್ನೇಹಿತರೆ, ಹೋದ ತಿಂಗಳಲ್ಲೇ ಜಮಾ ಆಗಿದೆ, ಹೋದ ತಿಂಗಳ ಎಂಡಲ್ಲೇ ಜಮಾ ಆಗಿದೆ. 26ನೇ ತಾರೀಕು, 27ನೇ ತಾರೀಕು, 28, 29 ಈ ರೀತಿಯಾಗಿ ಒಬ್ಬೊಬ್ಬರಿಗೆ ಡೇ ಬೈ ಡೇ ಜಮಾ ಆಗ್ತಾ ಬರ್ತಾ ಇದೆ. ಇವತ್ತು ಕೂಡ ಜಮಾ ಆಗ್ತಾ ಇದೆ. ಡಿಸೆಂಬರ್ ಬಂದಿದೆ, ಇವತ್ತು ಕೂಡ ಜಮಾ ಆಗ್ತಾ ಇದೆ. ಆದರೆ ಇನ್ನೂ ಕೂಡ ಜಮಾ ಆಗದೇ ಇದ್ದವರಿಗೆ ಆತಂಕ ಇರುತ್ತೆ, ನಮ್ಗೆ ಯಾವಾಗ ಜಮಾ ಆಗುತ್ತೆ, ಸೊ ಹಣ ಜಮಾ ಆಗೋದೇ ಇಲ್ವೇನು ಅನ್ನೋ ಹೋಪ್ಸ್ ಕೂಡ ಕಳ್ಕೊಂಡವರು ಸಾಕಷ್ಟು ಜನರು ಇದ್ದಾರೆ. ಅಂಥವರಿಗೆ ಈ ಒಂದು ವಿಡಿಯೋದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಇದೆ. ಅದೇನಂತ ಹೇಳಿದ್ರೆ ಸ್ನೇಹಿತರೆ, ಇವತ್ತು ಶುಕ್ರವಾರ 5ನೇ ತಾರೀಕು, ಡಿಸೆಂಬರ್ 5ನೇ ತಾರೀಕು, ಇವತ್ತಿನಿಂದ ಬೆಳಿಗ್ಗೆ 10 ಗಂಟೆಯಿಂದ ಎಲ್ಲರಿಗೂ ಕೂಡ ಆದಷ್ಟು ಫಾಸ್ಟ್ ಆಗಿ ಹಣ ಜಮಾ ಆಗ್ತಾ ಇದೆ. 23ನೇ ಕಂತಿನ ಹಣ ಸ್ಪೀಡ್ ಅಪ್ ಮಾಡಿದ್ದಾರೆ. ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂ, ಸರ್ವರ್ ಸಮಸ್ಯೆಯಿಂದ ಕೆಲವೊಬ್ಬೊಬ್ಬರಿಗೆ ಇನ್ನೂ ಕೂಡ ಹಣ ಜಮಾ ಮಾಡೋದಕ್ಕೆ ಆಗಿಲ್ಲ. ಇನ್ನೂ 60% ಅಷ್ಟು ಮಹಿಳೆಯರ ಅಕೌಂಟಿಗೆ ಹಣನೇ ಜಮಾ ಆಗಿಲ್ಲ. ಅದರಲ್ಲಿ ನೀವು ಕೂಡ ಒಬ್ಬರು. ಈಗ ಸ್ಪೀಡ್ ಅಪ್ ಮಾಡಿದ್ದಾರೆ. ಡಿಸೆಂಬರ್ 5ನೇ ತಾರೀಕು ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗ್ತಾ ಇದೆ. ಬಹಳ ಸ್ಪೀಡ್ ಆಗಿ ಈ ಒಂದು ಪ್ರಕ್ರಿಯೆ ನಡೀತಾ ಇರುವಂತದ್ದು. ನಿಮಗೂ ಕೂಡ ಹಣ ಜಮಾ ಆಗಿರ್ಬೋದು, ಚೆಕ್ ಮಾಡಿ ನೋಡಿ. ಕೆಲವೊಂದಿಷ್ಟು ಜನಗಳಿಗೆ ಮೆಸೇಜ್ ಕೂಡ ಬಂದಿರೋದಿಲ್ಲ, ಹಾಗೆಯೇ ಕೆಲವೊಂದಿಷ್ಟು ಮೊಬೈಲಲ್ಲಿ ಮೆಸೇಜ್ ಫುಲ್ ಆಗಿರುತ್ತೆ. ಹಾಗಾಗಿ ಹೊಸ ಮೆಸೇಜ್ಗಳ ಎಂಟ್ರಿ ಕೂಡ ಆಗ್ತಾ ಇರೋದಿಲ್ಲ. ಹಳೆ ಮೆಸೇಜ್ಗಳನ್ನ ಡಿಲೀಟ್ ಮಾಡ್ಕೊಳ್ಳಿ, ಆಗ ನಿಮಗೆ ಹೊಸ ಮೆಸೇಜ್ಗಳ ಎಂಟ್ರಿ ಆಗುತ್ತೆ. ಅಲ್ಲೇ ನೀವು ಚೆಕ್ ಮಾಡ್ಕೊಳ್ಬೋದು. ನಿಮಗೆ ಆಲ್ರೆಡಿ ಹಣ ಜಮಾ ಆಗಿರುತ್ತೆ, ಆದರೆ ಮಾಹಿತಿ ಮಾತ್ರ ಸಿಕ್ಕಿರೋದಿಲ್ಲ. ಸ್ನೇಹಿತರೆ, ಆದಷ್ಟು ಜನರಿಗೆ ಈ ರೀತಿ ಪ್ರಾಬ್ಲಮ್ಗಳು ಆಗ್ತಾ ಇದೆ. ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ಏನು ಜಮಾ ಆಗ್ತಾ ಇದೆಯೋ ಎಲ್ರಿಗೂ ಕೂಡ ಇವತ್ತೇ ಜಮಾ ಆಗುತ್ತಾ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಇಲ್ಲ. ಆದರೆ ಇಷ್ಟು ದಿನ ಏನು ಸ್ವಲ್ಪ ಡಿಲೇ ಆಗ್ತಾ ಇತ್ತು, ಕಳೆದ ಒಂದು ವಾರದಿಂದ ಡಿಲೇ ಆಗ್ತಾ ಇತ್ತಲ್ಲ, ಆ ಡಿಲೇ ಆಗ್ತಿರುವಂಥದ್ದನ್ನೆಲ್ಲ ಸರಿಪಡಿಸಿ ಈಗ ಸ್ಪೀಡ್ ಅಪ್ ಮಾಡಿದರೆ ಬಹಳ ಸ್ಪೀಡ್ ಆಗಿ ನಡೀತಾ ಇರುವಂಥದ್ದು. ದಿನಕ್ಕೆ 7ರಿಂದ 8 ಲಕ್ಷದಷ್ಟು ಮಹಿಳೆಯರ ಅಕೌಂಟಿಗೆ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ. ಸೊ ಅದರಲ್ಲಿ ನೀವು ಕೂಡ ಒಬ್ಬರಾಗಿರ್ತೀರಾ. ಬಹಳ ಸ್ಪೀಡ್ ಆಗಿ ನಡೀತಾ ಇದೆ. ಇನ್ನೊಂದು 2 ದಿನದಲ್ಲಿ ನಿಮಗೆ ಹಣ ಜಮಾ ಆಗುತ್ತೆ. ಇವತ್ತು ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು 2 ದಿನದಲ್ಲಿ ಜಮಾ ಆಗುತ್ತೆ. ಇವತ್ತೇ ಜಮಾ ಆಗುವ ಚಾನ್ಸಸ್ಸು ಕೂಡ ಇರುತ್ತೆ. ವೆಯ್ಟ್ ಮಾಡಿ ಸ್ನೇಹಿತರೆ. ಹಾಗೇನೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. 24ನೇ ಕಂತಿನ ಹಣ ಡಿಸೆಂಬರ್ ಎಂಡಲ್ಲಿ ನಡೆಯುವಂಥದ್ದು. ಸೊ ಈ ಒಂದು ಪ್ರಕ್ರಿಯೆ ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ನಡೆಯುತ್ತೆ. ಈ ಒಂದು ತಿಂಗಳಲ್ಲಿ ಕ್ರಿಸ್ಮಸ್ ಇದೆಯಲ್ಲ, ಕ್ರಿಸ್ಮಸ್ ಟೈಮಲ್ಲಿ ನಿಮಗೆ ಹಣ ಜಮಾ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಇನ್ನೊಂದು ವಾರ ಇದೆ, ಈ ಒಂದು ತಿಂಗಳು ಇನ್ನೊಂದು ವಾರದಲ್ಲಿ ಎಂಡ್ ಆಗುತ್ತೆ ಅನ್ನೋ ಮೂಮೆಂಟಲ್ಲಿ ನಿಮಗೆ ಹಣ ಜಮಾ ಮಾಡ್ತಾರೆ. ಸೊ 24ನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ. ವೆಯ್ಟ್ ಮಾಡಿ ಸ್ನೇಹಿತರೆ. ಅದ್ರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ನೇಹಿತರೆ, ನಿಮಗೆ ಈಗಾಗಲೇ ಹಣ ಜಮಾ ಆಗಿದ್ರೆ 23 ಆಗಿರ್ಬೋದು ಅಥವಾ 22 ಆಗಿರ್ಬೋದು, ಯಾವ ಕಂತಿನ ಹಣ ನಿಮಗೆ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಜೊತೆಗೆ ಯಾವ ಕಂತಿನ ಹಣ ನಿಮಗೆ ಇನ್ನೂ ಕೂಡ ಪೆಂಡಿಂಗ್ ಇದೆ, ನಿಮಗೆ ಜಮಾ ಆಗಿಲ್ಲ ಅಂತ ಕೂಡ
ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇದರಿಂದ ಸಾಕಷ್ಟು ಜನರಿಗೆ ಈ ಒಂದು ವಿಡಿಯೋ ರೀಚ್ ಆಗೋದ್ರ ಜೊತೆಗೆ ನಿಮ್ಮ ಕಾಮೆಂಟ್ಸನ್ನು ಕೂಡ ಅವರಿಗೂ ಕೂಡ ಓದೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಅವರ ಕಾಮೆಂಟ್ಸ್ ಕೂಡ ನೀವು ಓದ್ಕೊಳ್ಬೋದು. ನನ್ನ ಕಾಮೆಂಟ್ ಸೆಕ್ಷನ್ಗೆ ಹೋದರೆ ಅವರ ಅಭಿಪ್ರಾಯನೂ ಕೂಡ ನೀವು ತಿಳ್ಕೊಳ್ಬೋದಾಗಿದೆ. ಹಾಗಾಗಿ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇರಲಿ ಸ್ನೇಹಿತರೆ, ದಯವಿಟ್ಟು ಕಾಮೆಂಟ್ಸ್ ಮಾಡಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಎಂಡ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.